ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಡೇ 2 ಆಫ್ ಕನ್ಯಾಕುಮಾರಿ. ಟೈಮ್ ಬಂದ್ಬಿಟ್ಟು 5:40 ಅನಿಸುತ್ತೆ. 6 ಗಂಟೆಗೇನೋ ಸನ್ರೈಸ್ ಇದೆ ಅಂತೆ. ಸನ್ರೈಸ್ ಪಾಯಿಂಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ. ಸೊ ಇವತ್ತಿಂದು ಪ್ರೋಗ್ರಾಮ್ ಏನಂದರೆ ಫಸ್ಟ್ ಸನ್ರೈಸ್ ಮಾಡೋದು ನೋಡ್ಕೊಳ್ಳೋದು, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಭಗವತಿ ಅಮ್ಮನ ಟೆಂಪಲ್ ಇದೆ, ಅದಕ್ಕೊಂದು ವಿಸಿಟ್ ಕೊಡಬೇಕು. ಆಮೇಲೆ ವಿವೇಕಾನಂದ ಮೆಮೋರಿಯಲ್ ಇದೆ ಅಲ್ಲಿ, ಆಮೇಲೆ ಗೌರ್ಮೆಂಟ್ ಮ್ಯೂಸಿಯಮ್ ಒಂದಿದೆ, ಅದಕ್ಕೊಂದು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ತುಂಬ ಸಣ್ಣ ಐಟನರಿ. ನಾನು ಹೋಟೆಲಲ್ಲಿರೋ ಅಕ್ಕಪಕ್ಕ ಏನೇನು ಮಾನ್ಯುಮೆಂಟ್ಸ್ ಇದೆ ಅದೆಲ್ಲ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಬೇಸಿಕ್ಲಿ ಇಲ್ಲಿರೋದೇ ಅದು ಬಿಟ್ಟರೆ ಒಂದು ಸ್ವಲ್ಪ ಆ ಕಡೆ ಒಂದು ಚರ್ಚ್ ಇದೆ ಅಂತೆ. ಸೊ ನೋಡೋಣ ಯಾವುದಾದ್ರು ಕವರ್ ಮಾಡೋಕ್ಕಾಗತ್ತೆ ಅಂತ ಇವತ್ತು. ಫಸ್ಟ್ ಹೋಗಿ ಇವ್ರಿಗೆ ಬೆಳಗ್ಗೆ ಕಿರಿಕ್ ಆಗಿಬಿಟ್ಟಿದೆ, ಹೆವಿ ಕಿರಿಕ್ ಆಗಿಬಿಟ್ಟಿದೆ ಇವರಿಗೆ ಬೆಳಗ್ಗೆ. ಓಕೆ, ಸೊ ಇರೋದೊಂದು 4-5 ಜಾಗ, ಅದಷ್ಟು ನಾನು ನೋಡಿಕೊಂಡು ಪಿಕಾಗಿ ಬರೋದು ಅಂತಿದ್ದೀನಿ. ನೋಡೋಣ ಬನ್ನಿ. ಎಲ್ಲರೂ ಹಂಗೆ ಗುಂಪು ಕಟ್ಕೊಂಡು ಸನ್ರೈಸ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದಾರೆ. ನಾವು ಅವ್ರದ್ದೇ ಹೋಗ್ತಾ ಇದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಒಂದು ಒಳ್ಳೆ ಜಾಗ ನಿಂತ್ಕೊಂಡು ಸನ್ರೈಸ್ ಪಾಯಿಂಟ್ ನೋಡೋದು ಅಷ್ಟೇ ಇವಾಗ, ಮತ್ತೇನಿಲ್ಲ. ಹೋಗ್ಬಿಟ್ಟು ನಾವು ಫಸ್ಟು ವಿವೇಕಾನಂದ ಮೆಮೋರಿಯಲ್, ಆಮೇಲೆ ಅಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಇದೆ ಅಂತೆ. ಆ ಗ್ಲಾಸ್ ಬ್ರಿಡ್ಜಿಂದ ಆ ಕಡೆ ತಲೆವಾರ ಒಬ್ಬ ಪೋಯೆಟ್ ಇದ್ದರು, ಅವ್ರ ಬಗ್ಗೆ ಮುಂದೆ ಹೇಳ್ತೀನಿ. ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ, 133 ಫುಟ್ ಟಾಲ್ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂಗೆ ಹೋಗೋದಂತೆ. ನೋಡೋಣ, ಒಳ್ಳೆ ಪ್ಲ್ಯಾನ್ಸ್ ಅಂತೂ ಇದೆ ಇವತ್ತು. ಯಾವ್ದಾದ್ರು ಆಗುತ್ತೆ, ಎಷ್ಟು ವರ್ಕೌಟ್ ಆಗುತ್ತೆ ಅಂತ ನೋಡಬೇಕಷ್ಟೆ, ಮತ್ತೇನಿಲ್ಲ. ಫುಲ್ ಹೆವಿ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸನ್ರೈಸ್ ನೋಡೋಕ್ಕೆ. ನನಗಿಂತ ಬೇಗನೆ ಎದ್ದೋರಿದ್ದಾರೆ ಅಂತ ನೋಡೋಕ್ಕೆ ಸ್ವಲ್ಪ ಶಾಕ್ ಆಯಿತು. ಬಿಕಾಸ್ ನಾನು ಆಲ್ಮೋಸ್ಟ್ 5:30ಗೆ ಎದ್ದೆ, ಯಾಕಂದರೆ ಇಲ್ಲಿಂದ ನಾನು ಡೈರೆಕ್ಟ್ ಟೆಂಪಲ್ ಹೋಗ್ಬೇಕು ಅಂದ್ಕೊಂಡೆ. ಸೊ ಅದಕ್ಕೆ ನಾನು 5:30ಗೆ ಎದ್ಬಿಟ್ಟು ಸ್ನಾನ ಮಾಡಿದೆ. ಫಸ್ಟು ಸ್ನಾನ ಮಾಡಿ ಎದ್ದು ಬಂದೆ. ನನಗಿಂತಲೂ ಬೇಗ ಎದ್ದೋರಿದ್ದ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಶಾಕು. ಜನ ಮಾತ್ರ ಹೆವಿ ಇದೆ ಅಷ್ಟೇ ಇಲ್ಲಿ. ಆರು ಗಂಟೆ 4 ನಿಮಿಷಕ್ಕೆ ಸನ್ರೈಸ್ ಅಂತೆ. ಆ ಕಡೆ ಹೋಗ್ತಾ ಇದ್ದೀನಿ. ಎಷ್ಟು ವಿಡಿಯೋ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಟ್ರೈ ಅಂತೂ ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಹೆವಿ ಇದ್ದಾರೆ ಜನ. 6 ಗಂಟೆ ಅಂತೂ ಆಯಿತು. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೈರನ್ ಕೇಳ್ತಿದೆಯಲ್ಲೋ ಗೊತ್ತಿಲ್ಲ. ಅಲ್ಲಿ ವಿವೇಕಾನಂದ ಮೆಮೋರಿಯಲಲ್ಲಿ ಸೈರನ್ ಹಾಕ್ತಿದ್ದಾರೆ 6 ಗಂಟೆ ಆಗಿದ್ದಕ್ಕೆ. ಇಲ್ಲಿ ಬಂದೊಂದು ಒಳ್ಳೆ ಸ್ಪಾಟ್ ನೋಡಿ ಕೂತ್ಕೊಂಡಿದ್ದೀನಿ. ಸನ್ರೈಸ್ ನೋಡೋಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ನೆನ್ನೆ ಅಂತೂ ಆಗಿಲ್ಲ, ಸನ್ಸೆಟ್ ಅಂತೂ ನೋಡೋಕ್ಕಾಗಿಲ್ಲ ನೆನ್ನೆ. ನೀವು ಸನ್ರೈಸ್ ನೋಡೋಕ್ಕಾಗುತ್ತೋ ನೋಡಬೇಕಷ್ಟೆ, ಮತ್ತೇನಿಲ್ಲ. ಅಟ್ಲೀಸ್ಟ್ ಬಂದಿದ್ದು ಒಂದು ಕೆಲಸ ಹತ್ರ ಆಯಿತು ಅಂತ ಹೇಳ್ಬೋದು. ನನ್ನ ಬ್ಯಾಕ್ಗ್ರೌಂಡಲ್ಲಿ ಸನ್ರೈಸ್ ಆಗ್ತಿದೆ ನೋಡಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಪೇಂಟಿಂಗಲ್ಲಿರೋ ಸನ್ ಥರ ಇದ್ದಾನೆ. ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಭಗವತಿ ಅಮ್ಮನ ಟೆಂಪಲು, ವಿಚ್ ಈಸ್ ಆಲ್ಸೋ ಕಾಲ್ಡ್ ಕನ್ಯಾಕುಮಾರಿ ದೇವಿ ಟೆಂಪಲು. ಇಟ್ಸ್ ಅ ವೆರಿ ಸ್ಪೆಷಲ್ ಟೆಂಪಲ್ ವಿತ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಯಾಕಂದರೆ ಅದು 108 ಶಕ್ತಿಪೀಠ ಇಲ್ಲ 51 ಶಕ್ತಿಪೀಠ ಅಂತಾರಲ್ಲ, ಬೇಸ್ಡ್ ಆನ್ ಯಾವ ಪುರಾಣ ನೀವು ರೆಫರ್ ಮಾಡ್ತಿದ್ದೀರಾ ಅದರಲ್ಲಿ ಒಂದದು, ಆಯಿತಾ. ಫಾರ್ ನೋ ಲೆಟ್ಸ್ 51 ಶಕ್ತಿಪೀಠ ಅಂತ. ಸೊ 51 ಶಕ್ತಿಪೀಠಗಳಲ್ಲಿ ಇದೊಂದು. ಸೊ ಅದರದ್ದು ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಂದರೆ,
ಬ್ರಹ್ಮನ ಮಗ ಇರ್ತಾನಲ್ಲ ದಕ್ಷ ಪ್ರಜಾಪತಿ, ಅವನು ಒಂದು ಯಜ್ಞ ಅರೇಂಜ್ ಮಾಡ್ತಾನೆ. ಆ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನ ಎಲ್ಲರನ್ನೂ ಕರೀತಾನೆ, ಆದರೆ ಶಿವನ್ ಮಾತ್ರ ಕರೆಯಲ್ಲ. ದಕ್ಷ ಪ್ರಜಾಪತಿ ಮಗಳು ಬಂದ್ಬಿಟ್ಟು ಪಾರ್ವತಿ, ಆಯಿತಾ. ಸೊ ತನಗೆ ಕರೆದಿಲ್ಲ, ತನ್ನ ಗಂಡಂಗೆ ಕರೆದಿಲ್ಲ ಅಂದರೂ ಕೂಡ ಹೆಂಗೂ ನಮ್ಮ ಅಪ್ಪನ ಮನೆ, ನಾನು ಹೋಗ್ಬೋದು ಅಂದ್ಕೊಂಡು ಅವಳು ಹೋಗ್ಬಿಡ್ತಾಳೆ ಆ ಯಜ್ಞೆಗೆ. ಅಲ್ಲಿ ನೋಡಿದ್ರೆ ದಕ್ಷ ಪ್ರಜಾಪತಿ ಬಂದ್ಬಿಟ್ಟು ಈಶ್ವರಂಗೆ ಸಖತ್ ಇನ್ಸಲ್ಟ್ ಮಾಡಿಬಿಡ್ತಾನೆ. ಆಮೇಲೆ ಪಾರ್ವತಿಗೆ ಬೇಜಾರಾಗ್ಬಿಡ್ತಾನೆ. ಪಾರ್ವತಿಗೆ ಬೇಜಾರಾಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂದರೆ, ಅವಳು ಅಲ್ಲಿರೋ ಯಜ್ಞಕುಂಡದಲ್ಲಿ ಹಾರಿಬಿಡ್ತಾಳೆ, ಆಯಿತಾ. ಅವಳು ಹಾರಿದ ತಕ್ಷಣ ಶಿವಂಗೆ ಗೊತ್ತಾಗುತ್ತೆ. ಶಿವ ಹುಡ್ಕೊಂಬರ್ತಾನೆ. ಶಿವಂಗೆ ಸಖತ್ ಬೇಜಾರಾಗ್ಬಿಡ್ತಾನೆ. ಅವನು ಫಸ್ಟ್ ಬಂದ್ಬಿಟ್ಟು ಅಲ್ಲಿ ಬರ್ತಾನೆ. ಬಂದ ತಕ್ಷಣ ಫಸ್ಟ್ ದಕ್ಷ ಪ್ರಜಾಪತಿಗೂ ತಲೆ ಕಡ್ದಾಗ್ಬಿಡ್ತಾನೆ. ಆಮೇಲೆ ಏನು ಮಾಡ್ತಾನೆ ಅಂದರೆ, ಪಾರ್ವತಿದು ಪಾರ್ಥಿವ ಶರೀರ ಇರ್ತಲ್ಲ, ಅದನ್ನು ತಗೊಂಡು ತಾಂಡವ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಾಂಡವ ಮಾಡ್ತಾನೆ 3 ಲೋಕಗಳು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಆಯಿತಾ. ಇನ್ನೇನು ಎಲ್ಲ ನಾಶ ಆಗ್ಬಿಡ್ಬೇಕು, ಆ ಥರ ಆಗ್ಬಿಡುತ್ತೆ, ಆಯಿತಾ. ಸೊ ಆವಾಗ ಎಲ್ಲ ದೇವತೆಗಳು ವಿಷ್ಣು ಹತ್ರ ಹೋಗ್ಬಿಟ್ಟು, ನೋಡಿದ್ರೆ ಇವೇನಿಡು ಈಶ್ವರ, ಇದನ್ನು ಹಿಂಗೆ ನಡೆದ್ರೆ 3 ಲೋಕಗಳು ನಾಶ ಆಗ್ಬಿಡುತ್ತೆ, ಇದನ್ನು ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ನೀವು ಅಂತ ಹೇಳ್ತಾನೆ. ಆವಾಗ ವಿಷ್ಣು ಅವನು ಸುದರ್ಶನ್ ಚಕ್ರ ಬಿಟ್ಬಿಟ್ಟು ಪಾರ್ವತಿಯ ಪಾರ್ಥಿವ ಶರೀರವನ್ನು ಏನು ಮಾಡ್ತಾರೆ ಅಂದರೆ 108 ಪೀಸು, ಇಲ್ಲಾಂದರೆ 51 ಪೀಸು, ಬೇಸ್ಡ್ ಆನ್ ವಿಚ್ ಪುರಾಣ, ಆಯಿತಾ. ನೀವು ಯಾವ ಪುರಾಣ ಓದ್ತಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು 51 ಪೀಸ್ ಮಾಡಿಬಿಡ್ತಾನೆ, ಇಲ್ಲ 108 ಪೀಸ್ ಮಾಡಿಬಿಡ್ತಾನೆ ಅದನ್ನು, ಓಕೆ. ಆ 108 ಪೀಸು ಅವ್ರ 51 ಪೀಸು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬಿದ್ದಿದೆ, ಆಯಿತಾ. ಇಲ್ಲಿ ಅವ್ರದ್ದು ಸ್ಪೈನ್ ಹಿಂದ್ಗಡೆ ಬೆನ್ನು ಮೂಳೆ ಬಿದ್ದಿದೆ. ಸೊ ಆ ಪೀಸ್ ಎಲ್ಲೆಲ್ಲಿ ಬಿತ್ತಲ್ಲ ಆ ಎಲ್ಲ ಜಾಗಗಳಿಗೆ ಶಕ್ತಿಪೀಠ ಅಂತ ಹೇಳ್ತಾರೆ. ನಾವು ಈಗ ಅದೇ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಆ ಟೆಂಪಲ್ ಒಳಗೆ ಹೋಗ್ಬೇಕಂದ್ರೆ, ಗಂಡ್ಮಕ್ಳು ಒಳಗೆ ಹೋಗ್ಬೇಕಂದ್ರೆ ಶರ್ಟ್ ಬಿಚ್ಚಿ ಹೋಗ್ಬೇಕು, ಹೆಣ್ಮಕ್ಳು ಸೀರೆ ಇಲ್ಲಾಂದರೆ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು, ಆಯಿತಾ. ಹಾಂ. ಸೊ ಫಸ್ಟ್ ಅಂದರೆ ಆ ಟೆಂಪಲ್ ಹುಡುಕ್ಬೇಕು ಎಲ್ಲಿದೆ ಅಂತ. ಆ ಟೆಂಪಲ್ ಹುಡ್ಕೊಂಡು ಹಿಂಗೆ ಹೋಗ್ಬೇಕಷ್ಟೆ. ಭಗವತಿ ಅಮ್ಮನ ಟೆಂಪಲ್ ನೋಡಿ, ಸ್ಟ್ರೈಟ್ ಈಗ ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ಟೆಂಪಲ್ಲು. ಮುಂದೆ ಬರ್ತಾ ಬೋಟಿಂಗಿಗೆ ಕ್ಯೂ ನೋಡಿದೆ, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ, ಹೆವಿ ದೊಡ್ಡ ಕ್ಯೂ ಇದೆ ಬೋಟಿಗೆ. ಬಟ್ ಕ್ಯೂವಲ್ಲಿ ನಿಂತ್ಕೊಂಡಾದರೂ ಹೋಗಲೇಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ದೇವ್ರ ದರ್ಶನ, ಆಮೇಲೆ ಏನೇನು ಬ್ರೇಕ್ಫಾಸ್ಟು, ಆಮೇಲೆ ಬೋಟಿಂಗು. ಈ ಕ್ಯೂ ಇದೆ, ಕ್ಯೂವಲ್ಲಿ ನಿಂತ್ಕೋತಾ ಇದ್ದೀನಿ ಅಷ್ಟೇ. ನೋಡೋಣ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇಲ್ಲಿ ಒಳಗಡೆ ಕ್ಯಾಮ್ರಾ ಒಳಗಡೆ ಇಡಬೇಕಂತೆ, ಹೊರಗೆ ಇಡಬಾರ್ದು ನನ್ನ ಕ್ಯಾಮ್ರಾ ಅಂತೂ ಆಯಿತು. ಈ ಥರ ನೋಡಿ, ಇಲ್ಲಿಂದ ಇಲ್ಲಿ ಕ್ಯೂ ಬರುತ್ತೆ ಅಂತ. ಈ ಕ್ಯೂ ಬಂದುಬಿಟ್ಟು ಆಮೇಲೆ ನಿಮಗೆ ಇಲ್ಲಿ ಬ್ಯಾಗ್ ಇಡೋಕ್ಕೆ ಜಾಗ ಇದೆ. ಸೊ ನಂದಿರೋ ಈ ಸಣ್ಣ ಬ್ಯಾಗ್ಗೆ ನನಗೆ 10 ರೂಪೀಸ್ ತೊಗೊಂಡ್ರು ಅಂತ. ಸೊ ಈ ಬ್ಯಾಗ್ನ ಇಲ್ಲಿಟ್ಟು ಒಳಗೆ ಹೋಗಿದ್ದಾನೆ. ದರ್ಶನ ಅಂತೂ ಸೂಪರಾಗಿ ಆಯಿತು. ಫಸ್ಟ್ ನಾನು ಚಪ್ಪಲಿ ಹೊಡ್ಕೊಳ್ಳೋಣ. ಓಕೆ, ಫಸ್ಟ್ ಅಂದರೆ ನೀವು ಟೆಂಪಲಿಗೆ ಬರ್ತೀರಾ ಅಂದರೆ, ಟೆಂಪಲ್ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಚಪ್ಪಲಿ ಏನಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಟು ಹೋಗಿ. ನೀವೆಲ್ಲಾದರೂ ಬಿಟ್ಟು ಹೋಗ್ಬಿಟ್ರೆ ಮಾತ್ರ ನೀವು ವಾಪಸ್ ಬರೋ ಅಷ್ಟರಲ್ಲಿ ನಿಮ್ಮ ಚಪ್ಪಲಿ ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ನನಗೆ ಈಗ ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು. ನಾನು ಚಪ್ಪಲಿ ಹುಡ್ಕೊಂಡು ಬಂದೆ. ಫೈನಲಿ ಚಪ್ಪಲಿ ಮಿಸ್ ಆಗಿಲ್ಲ, ಸಿಕ್ತು ಚಪ್ಪಲಿ. ದೇವ್ರ ದೊಡ್ಡವನು. ಆಮೇಲೆ ನೆಕ್ಸ್ಟ್ ಏನಂದರೆ,
ಈ ಟೆಂಪಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 3000 ವರ್ಷ ಹಳೆಯದು ಅಂತಾರೆ ಆಯಿತಾ. ಮತ್ತು ಭಗವತಿ ಅಮ್ಮನ ಟೆಂಪಲ್, ಇಲ್ಲಾಂದರೆ ಕನ್ಯಾಕುಮಾರಿ ದೇವಿ ಅಂತ, ಎರಡು ಒಂದೇ ಆಯಿತಾ. ಸೊ ಇವಾಗ ಫಸ್ಟ್ ಅಂದರೆ ನಾನು ರೂಮ್ಗೆ ಹೋಗ್ಬಿಟ್ಟು ಇನ್ನೊಂದು ಮೊಬೈಲ್ ಫೋನ್ ಎಲ್ಲ ತೊಗೊಂಬರ್ಬೇಕು. ಆಮೇಲೆ ಸ್ಪೆಕ್ಸು ಟೋಪಿ ಎಲ್ಲ ಇದೆ, ಅದೆಲ್ಲ ತೊಗೊಂಬರ್ಬೇಕು ರೂಮ್ಗೆ ಹೋಗಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬೋಟಿಂಗಿಗೆ ಕ್ಯೂವಲ್ಲಿ ನಿಂತ್ಕೊಳ್ಳೋದಂತ ಐಡಿಯಾ ಇದೆ. ಬೋಟಿಂಗ್ ಅಂತೂ ಕ್ಯೂ ನೋಡಿ ಯಾವ ಥರ ರಶ್ ಇದೆ ನೋಡಿ ಬೋಟಿಂಗಿಗೆ. ಟೋಪಿ ಹಾಕ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ರೆಡಿ ಟು ಫೇಸ್ ದ ಹೀಟ್. ಬನ್ನಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ. ಒಂದು ವಿಷಯ ಹೇಳೋಕ್ಕೆ ಮರ್ತೇನೆ ನಾನು. ಆವಾಗ ಟೆಂಪಲ್ ಬಂದ್ಬಿಟ್ಟು ಬೆಳಗ್ಗೆ 4:15ಗೆ ಓಪನ್ ಆಗುತ್ತೆ, 4:15ರಿಂದ 12:30. ಆಮೇಲೆ ಸಾಯಂಕಾಲ ಮತ್ತು 5 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತೆ, 5 ಗಂಟೆಯಿಂದ 8:30 ತನಕ ಏನೋ ಓಪನ್ ಇರುತ್ತೆ ಟೆಂಪಲ್ ಅದು. ಸೊ ಪ್ರಿಫರೇಬಲ್ ನೀವೇನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಫಸ್ಟ್ ಬಂದು ದೇವ್ರ ದರ್ಶನ ಮಾಡಿ ಆಮೇಲೆ ಸನ್ಸೆಟ್ ಮಾಡೋಕ್ಕೆ ಹೋಗೋದು ಉತ್ತಮ. ಕ್ಯೂ ನೋಡಿ ಹೆಂಗಿದೆ. ಬೋಟಿಂಗ್ಗೆ ಕ್ಯೂವಿಗೆ ಬಂದಿದ್ದೀವಿ. ಇಲ್ಲಿ ಎರಡಿದೆ, ಒಂದು 75 ರೂಪೀಸ್ ನಾರ್ಮಲ್ ಟಿಕೆಟು, ಆಮೇಲೆ ಇನ್ನೊಂದು 300 ರೂಪೀಸ್ ಸ್ಪೆಷಲ್ ಟಿಕೆಟು. 35 ರೂಪೀಸ್ ಕ್ಯೂ ಇಸ್ ವೆರಿ ಲಾಂಗ್, ಆಲ್ಮೋಸ್ಟ್ 2.5-3 ಕಿಲೋಮೀಟ್ರ್ ಉದ್ದ ಇದೆ. ಸೆಕೆಂಡ್ ಥಿಂಗ್ ಏನಂದರೆ ನೀವಿಲ್ಲಿ ಬರ್ತೀರಾ ಅಂದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ, ನೆನ್ನೆ ಬುಕ್ ಮಾಡಿದ್ರೆ ಅವ್ರಿಗೆ ಇವತ್ತು ಡೈರೆಕ್ಟ್ ತಗೊಳಕ್ಕೆ ಹೋಗ್ಬೋದು. ಅದು ನನಗೆ ಗೊತ್ತಿರಲಿಲ್ಲ. ಸೊ ನೀವು ಬರ್ತೀರಾ ಅಂದರೆ ಟಿಕೆಟ್ನ ನೆನ್ನೆ ಆನ್ಲೈನ್ ಬುಕ್ ಮಾಡ್ಕೊಂಬಿಡಿ. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಸಟ್ ಅಂತ ಒಂದೇ ಶಾಟಿಗೆ ಒಳಗೆ ಹೋಗಿ ಬಿಡ್ತಾರೆ. ಇಲ್ಲ ಅಂದರೆ ಈ ಕ್ಯೂವಲ್ಲಿ ನಿಂತ್ಕೊಂಡು ಒದಾಡ್ಕೊಂಡು ಹೋಗ್ಬೇಕೀಗ. 1.5 ಅವರ್ ಕ್ಯೂವಲ್ಲಿ ನಿಂತ ಮೇಲೆ ಇವಾಗ ಎಂಟ್ರೆನ್ಸ್ ಬಂದು ರೀಚ್ ಆಗಿದ್ದೀವಿ. ವಾಟ್ ಇಟ್ ಲುಕ್ಸ್ ಲೈಕ್. ಟೇಕ್ ಮೈ ಟಿಕೆಟ್ ಸಪ್ರೇಟ್ಲಿ. ಇವರೇ ನಮ್ಗೆ ಹೆಲ್ಪ್ ಮಾಡಿದವರು. ಹಾಂ, ಫೈನಲಿ ನಮ್ಮ ಕ್ಯೂ ಬಿಟ್ಟರು. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 2 ಅವರ್ಸ್ ಅನ್ಕೋತೀನಿ. ಸಾರಿ, ಆಲ್ಮೋಸ್ಟ್ 3.5 ಅವರ್ಸು ಆದಮೇಲೆ ನಮ್ಮ ನಂಬರಿಗೆ ಬಂದಿದೆ. ಫೈನಲಿ ಬೋಟಲ್ಲೂ ಕೂತ್ಕೊಳ್ಳೋದೀಗ ನಾವು. ಬನ್ನಿ. ಇದು AC ಬೋಟ್ ಅನ್ಸುತ್ತೆ ಮೋಸ್ಟ್ಲಿ. ನಾನು ನಾನ್ AC ಅಲ್ಲ ನೋಡಿ. ಯಾವ ಟಿಕೆಟ್ ತೊಗೊಂಡಿದ್ದೆ ಗೊತ್ತಾ? 300 ರೂಪೀಸ್ ತೊಗೊಂಡಿದ್ದೀನಿ. ಸೊ ಇದು ನಮ್ಮ ಜೆಟ್ಟಿ ಇವತ್ತಿದ್ದು. ಇಲ್ಲೂ ಮತ್ತು ವೇಟ್ ಇದೆಯಾ? ಮೈ ಗಾಡ್, ಇನ್ನೂ ವೇಟ್ ಇದೆ ಇಲ್ಲಿ. ಬೋಟಿಗೆ ಎಂಟ್ರಿ, ಲೈಫ್ ಜಾಕೆಟ್ ಕೊಡ್ತಾರೆ. ಲೈಫ್ ಜಾಕೆಟ್ ತೊಗೊಂಡು ಬೋಟ್ಗಳಿಗೆ ಹೋಗೋದು. ಕೊಡಲ್ಲ, ನಾವೇ ತೊಗೋಬೇಕು ಹೋಗಿ. ಫೈನಲಿ ಬೆಳಗ್ಗೆಯಿಂದ ಸಾಹಸ ಎಲ್ಲ ಪಟ್ಬಿಟ್ಟು ಅಂತೂ ಇಂತೂ ಬಂದುಬಿಟ್ಟು ನಾವು ವಿವೇಕಾನಂದ ಮೆಮೋರಿಯಲ್ ಬಂದು ರೀಚ್ ಆಗಿದ್ವಿ. ಫಸ್ಟ್ ಅಂದರೆ ಟಿಕೆಟ್ ತೋರಿಸ್ಬೇಕನ್ಸುತ್ತೆ. ಸರ್ಪ್ರೈಸ್. ಇಲ್ಲಿ ಬಂದ ಮೇಲೆ ಇನ್ನೊಂದು ಟಿಕೆಟ್ ತೊಗೋಬೇಕು, 30 ರೂಪೀಸು. ಅದು ಗ್ಲಾಸ್ ಥರ ಏನೋ ಮಾಡಿದಾರಲ್ಲ, ಅದ್ರ ಮೇಲೆ ವಾಕ್ ಮಾಡೋಕ್ಕೆ ಇವರಿಗೆ. ಸೊ ಬೇಸಿಕ್ಲಿ ಇಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ವಿವೇಕಾನಂದ ಸ್ಟ್ಯಾಚು, ಸೊ ವಿವೇಕಾನಂದ ರಾಕು. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ತಲೇವಾರ್ ಅವರು ಪೊಯೆಟ್ ಅವ್ರದ್ದು 133 ಫುಟ್ ಇದು ಮೂರ್ತಿ. ಡಿಸೆಂಬರ್ 1892 ವಿವೇಕಾನಂದ ಅವರು ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ ಅನ್ನೋ ಒಂದು ಇದು ನಡೆಯುತ್ತೆ, ಒಂದು ಫಂಕ್ಷನ್ ನಡೆಯುತ್ತೆ ಶಿಕಾಗೋದಲ್ಲಿ. ಆ ಶಿಕಾಗೋಗೆ ಆ ಫಂಕ್ಷನ್ ಹೋಗೋಕ್ಕಿಂತ ಮುಂಚೆ ಈ ರಾಕ್ ಮೇಲೆ ಕೂತ್ಕೊಂಡು ಅವರು ಮೆಡಿಟೇಟ್ ಮಾಡಿದ್ರಂತೆ. ಸೊ ಅದಕ್ಕೆ ಅದನ್ನು ವಿವೇಕಾನಂದ ರಾಕ್ ಅಂತ ಕರೀತಾರೆ ಆಯಿತಾ. ಇಲ್ಲಿ ಬಂದರೆ ನೀವು ಒಂದು ಮೆಮೋರಿಯಲ್ ಬೇರೆ ಇದೆ, ಅಕ್ಕಪಕ್ಕ ಎಲ್ಲ ಇದೆ.
ಇನ್ನೊಂದೇನೆಂದರೆ ಈ ಕನ್ಯಾಕುಮಾರಿ ಬಂದ್ಬಿಟ್ಟು ಇದನ್ನು ತ್ರಿವೇಣಿ ಸಂಗಮ ಕೂಡ ಅಂತಾರೆ. ನಿಮ್ಗೆ ನೀರಲ್ಲಿ ಡಿಫ್ರೆನ್ಸ್ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಮುಂದೆ ಇಲ್ಲಿ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ 3 ಇಲ್ಲಿ ಮೀಟ್ ಆಗಿದೆ, ಆಯಿತಾ. ಇಲ್ಲಿಂದ ನನಗೆ ಕ್ಲಿಯರಾಗಿ ಕಾಣ್ತಿದೆ, 3 ಬೇರೆ ಬೇರೆ ಥರ ನೀರು ಕಾಣ್ತಿದೆ ನನಗೆ ಇಲ್ಲಿಂದ. ನೆಕ್ಸ್ಟ್ ಹೋಗ್ತಾ ಇರೋದು ವಿವೇಕಾನಂದ ಮೆಮೋರಿಯಲ್ಗೆ. ಇದನ್ನು ಸೆಪ್ಟೆಂಬರ್ 1970 ಇನಾಗ್ರೇಟ್ ಮಾಡಿದ್ದು. ನನಗೂ ಗೊತ್ತಿಲ್ಲ ಏನಿದೆ ಅಂತ, ಒಳಗೆ ನೋಡ್ಕೊಂಬರೋಣ ಬನ್ನಿ. ಫೋಟೋಗ್ರಫೀಸ್ ಪ್ರೊಹಿಬಿಟೆಡ್. ಈ ಥರ ಒಂದು ವಿವೇಕಾನಂದ ಅವ್ರದ್ದು ಈ ಥರ ಒಂದು ಮೂರ್ತಿ ಇದೆ. ಆಮೇಲೆ ಇಲ್ಲೆಲ್ಲ ಒಂದು ಕಡೆ ಸನ್ ಕ್ಯಾಲೆಂಡರ್ ಇದೆ ಅಂತ ಹೇಳ್ತಾರೆ. ಎಲ್ಲಂತ ನೋಡ್ಬೇಕು ಸನ್ ಕ್ಯಾಲೆಂಡರ್. ಇದೆ ಅದು ಸನ್ ಕ್ಯಾಲೆಂಡರ್. ಯಾವ ಲೈನಲ್ಲಿ ಹುಟ್ಟುತ್ತನ್ನೋ ಇದ್ರ ಮೇಲೆ, ಒಂದು ಬೇಸಿಸ್ ಮೇಲೆ ಇದು ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳುತ್ತಿದ್ದು ಸನ್ ಕ್ಯಾಲೆಂಡರು, ಆಯಿತಾ. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಮಾರ್ಕಿಂಗ್ ಕೊಟ್ಟಿದ್ದಾರೆ. ಜಾನಲ್ಲಿ ಯಾವ ತಿಂಗಳಾಗುತ್ತೆ, ಇದೆಲ್ಲಾಗತ್ತೆ ಅಂತ. ಅದನ್ನು ಕರೆಕ್ಟಾಗಿ ಅದ್ರ ಮೇಲೆ ಇದು ಉತ್ತರಾಯಣನ ದಕ್ಷಿಣಾಯಣ ಅಂತ ಹೇಳ್ತಾರೆ, ಆಯಿತಾ. ಸೊ ಇಲ್ಲಿ ವಿವೇಕಾನಂದ ಮೆಮೋರಿಯಲ್ ಆದಮೇಲೆ ನೆಕ್ಸ್ಟ್ ಇರೋದು ಒಂದು ಸನ್ ಟೆಂಪಲ್ ಥರ ಇದೆ. ಅದು ಕನ್ಯಾಕುಮಾರಿ ದೇವಿಯ ಚರಣ ಪಾದುಕ ಅಂತೆ, ಆಯಿತಾ. ಸೊ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಮೆಡಿಟೇಷನ್ ಸೆಂಟರ್ ಬೇರೆ ಇದೆ. ಸೊ ಇದು ಮೆಡಿಟೇಷನ್ ಸೆಂಟರ್, ಆಯಿತಾ. ಒಂದು ಓಮ್ ಇದೆ, ಮತ್ತು ಓಂಕಾರದೊಂದು ರೆಕಾರ್ಡಿಂಗ್ ನಡೀತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಮತ್ತು ಅಲ್ಲಿ ಬೇಕಂದರೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಆಮೇಲೆ ಈ ಕಡೆ ಇಲ್ಲಿ ಜೆಂಟ್ಸ್ ಟಾಯ್ಲೆಟ್ ಬೇಕಾದ್ರೆ ಇದೆ. ಕೆಳಗಡೆ ಮೆಡಿಟೇಷನ್ ಸೆಂಟರ್ ಪಕ್ಕದಲ್ಲಿ ಜೆಂಟ್ಸ್ ಟಾಯ್ಲೆಟ್ ಬೇಕಾದ್ರೆ ಇದೆ. ಆಮೇಲೆ ಇಲ್ಲಿ ಬುಕ್ಸ್ ಬೇರೆ ಸೆಲ್ ಮಾಡ್ತಾರೆ ಇಲ್ಲಿ. ಇರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜು ಬುಕ್ಸ್ ಸೆಲ್ ಮಾಡ್ತಾರೆ ಅನ್ಕೋತೀನಿ. ಆವಾಗ ಹೇಳ್ದಂಗೆ ಜಸ್ಟ್ ರೈಟ್ ಆಪೋಸಿಟ್ ಟು ದ ಮೆಮೋರಿಯಲ್, ವಿವೇಕಾನಂದ ಮೆಮೋರಿಯಲ್, ಒಂದು ಸನ್ ಟೆಂಪಲ್ ಥರ ಇದೆ. ಅದು ಹಿಂಗಿದೆ ನೋಡಿ. ಇದೇನು ಕನ್ಯಾಕುಮಾರಿ ದೇವಿಯ ಚರಣ ಪಾದುಕ ಅಂತ, ಆಯಿತಾ. ಈ ಟೆಂಪಲಿಂದ ಹಿಂಗೇ ಈ ಕಡೆ ನಡ್ಕೊಂಡ್ರೆ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಗ್ಲಾಸ್ ಬ್ರಿಡ್ಜ್ ಆ ಕಡೆ ಒಂದು ಪೋಯೆಟ್ ಇದ್ರೊಬ್ಬರು, ತಲೇವಾರ್ ಅಂತ, ಅವ್ರದ್ದು ಒಂದು ಮೂರ್ತಿ ಇದೆ. ಫಸ್ಟ್ ಇಲ್ಲಿ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಆಮೇಲೆ ಆ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ಮೇಜರ್ ಅಟ್ರಾಕ್ಷನ್ ಇಲ್ಲಿ ಕನ್ಯಾಕುಮಾರಿಯಲ್ಲಿ ಅಂದರೆ ತಿರುವಳ್ಳುವರ್ ಅವ್ರ ಮೂರ್ತಿ. ಸೊ 3000 ವರ್ಷಗಳ ಹಿಂದೆ ಒಬ್ಬರು ಪೊಯೆಟ್ ಇದ್ದರು, ತಿರುವಳ್ಳುವರ್ ಅಂತ, ತಮಿಳ್ ಪೊಯೆಟ್ ಬೇಸಿಕ್ಲಿ. ಅವರೊಂದು ಕೃತಿ ಬರೆದ್ರು, ತಿರುಕುರಳ್ ಅಂತ. ತಿರುಕುರಳಲ್ಲಿ 133 ಪೊಯಮ್ಸ್ ಇತ್ತು. ಅದಕ್ಕೆ ಅವರ ಈ ಮೂರ್ತಿನ 133 ಫುಟ್ ಲಾಂಗ್ ಮಾಡಿದ್ದಾರೆ. ಇನಿಷಿಯಲಿ ನಾನು ಲಾಸ್ಟ್ ಟೈಮ್ ಒಂದು 8-10 ವರ್ಷದಿಂದ ಬಂದಾಗ ಈ ಗ್ಲಾಸ್ ಬ್ರಿಡ್ಜ್ ಎಲ್ಲ ಏನೂ ಇರಲಿಲ್ಲ. ಈ ಗ್ಲಾಸ್ ಬ್ರಿಡ್ಜ್ನ ಈಗ ರೀಸೆಂಟಾಗಿ ಡಿಸೆಂಬರಲ್ಲಿ ಕಟ್ಟಿದ್ದಾರೆ. ಡಿಸೆಂಬರ್ 2024 ಇನಾಗ್ರೇಟ್ ಮಾಡಿದ್ದಾರೆ, ಆಯಿತಾ. ಇದು ಏನು 77 ಮೀಟರ್ಸ್ ಲಾಂಗ್ ಇದೆ ಅಂತೆ ಬ್ರಿಡ್ಜು, ಆಯಿತಾ. ಒಂಥರ ಒಳ್ಳೆ ಅಟ್ರಾಕ್ಷನು. ನೀರು ಮಧ್ಯೆ ಎಲ್ಲ ಹೆಂಗೆ ಕಾಣುತ್ತೆ ನೋಡಿ, ನೀರು ಮೇಲೇ ನಡೆದಂಗೆ ಅನಿಸುತ್ತೆ. ಆಯಿತಾ, ತಿರುವಳ್ಳುವರ್ ಮೂರ್ತಿ. ಓಕೆ, ಸೊ ಇಟ್ ಇಸ್ ಕಾಲ್ಡ್ ದ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್. ಆಲ್ಮೋಸ್ಟ್ ತಿರುವಳ್ಳುವರ್ ಅವರ ಎದೆ ಹತ್ರ ಬಂದಿದ್ದೀವಿ ಈಗ. ಸಾರಿ, ಎದೆ ಅಲ್ಲ, ಕಾಲ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇದು ಇನ್ನೂ ಸೂಪರ್. ಸೊ
ಇವತ್ತಿನ ದಿನದ್ದು 3 ಐಟಮ್ ಆಯಿತು. 3 ಐಟಮ್ನ ನೀಟಾಗಿ ಟಿಕ್ ಮಾರ್ಕ್ ಮಾಡ್ಬೋದು. ಫಸ್ಟ್ ಬಂದ್ಬಿಟ್ಟು ಭಗವತಿ ಅಮ್ಮನ ಟೆಂಪಲು, ಸೆಕೆಂಡ್ ಬಂದ್ಬಿಟ್ಟು ಸನ್ರೈಸು, ಥರ್ಡ್ ಒಂದು ಬಂದ್ಬಿಟ್ಟು ವಿವೇಕಾನಂದ ಮೆಮೋರಿಯಲ್ ಮತ್ತು ತಿರುವಲ್ಲವರ ಮೂರ್ತಿ. ಈಗ 3 ಅಂತೂ ಆಯಿತು. ಹಳಿಗಳು ಹೆಂಗೆ ಬಂದು ಅಪ್ಪಳಿಸ್ತಾ ಇದೆ ನೋಡಿ. ಇಲ್ಲೇ ಜನ ಜಾಸ್ತಿ ನಿಂತ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು, ಹೋಗಿ ಚಪ್ಪಲಿ ಹೊಡ್ಕೋಬೇಕು. ಬೆಳಗ್ಗೆ ಕನ್ಯಾಕುಮಾರಿ ಟೆಂಪಲಲ್ಲಂತೂ ಚಪ್ಪಲಿ ಹೋಗೇ ಬಿಡ್ತು ಅಂದ್ಕೊಂಡೆ ನಾನು. ಬಟ್ ದೇವ್ರ ದೊಡ್ಡವನು, ಸಿಕ್ತು ದೇವ್ರ ದಯದಿಂದ. ಇವಾಗ ಏನಂದರೆ ಇವಾಗ ಇಲ್ಲೇ ಬಿಟ್ಟಿದ್ದೀನಿ ಚಪ್ಪಲಿ ತೊಗೊಂಡು ಹೋಗೋದು. ವಾಪಸ್ ಹೋಗೋಕ್ಕೆ ಕೂಡ ಇಷ್ಟುದ್ದ ಕ್ಯೂ ಇದೆ ಬೋಟ್ಗೆ. ಅಲ್ಲಿ ತನಕ ಇಲ್ಲೇ ಇದೆ ಬೋಟ್ ಕ್ಯೂ. ವಾಪಸ್ ಹೋಗೋಕ್ಕೆ ಬೋಟ್ ಇದು. ಜನ ಓಡು. ಓಕೆ, ಟೈಮ್ ಬಂದ್ಬಿಟ್ಟು ಈಗ 5:30. ಬೆಳಗ್ಗೆ ಐಲ್ಯಾಂಡಿಂದ ವಾಪಸ್ ಬಂದು ಅದು ಯಾವಾಗ ಊಟ ಮಾಡಿದೆ, ಯಾವಾಗ ಹೋಗಿ ರೂಮಿಗೆ ಹೋಗಿ ಮಲ್ಕೊಂಡು ಅಂತ ಗೊತ್ತಿಲ್ಲ. ಸಿಕ್ಕಾಪಡೆ ಸುಸ್ತಾಗ್ಬಿಡ್ತು. ಹೋಗಿ ಮಲ್ಕೊಂಡಿದ್ದು ಅಷ್ಟೇ ಗೊತ್ತು ನನಗೆ ರೂಮಲ್ಲಿ. ಸೊ ಇವಾಗ ನಾವು ಹೋಗ್ತಿರೋದು ಗಾಂಧಿ ಮೆಮೋರಿಯಲ್ಗೆ, ಆಮೇಲೆ ಪ್ಲಸ್ ಗಾಂಧಿ ಮಂಟಪಂ ಅಂತೇನೋ ಇದೆ ಅಂತೆ, ಅಲ್ಲಿ ಕೆಳಕ್ಕೆ ಹೋಗೋಣ. ಆಯಿತಾ, ಸನ್ಸೆಟ್ ಹೋಗೋಣ ಅಂದ್ಕೊಂಡೆ, ಮತ್ತು ಅಲ್ಲೆಲ್ಲ ಮೋಡಗಳೆಲ್ಲ ಬಂದುಬಿಟ್ಟಿದೆ. ಸೊ ಸನ್ಸೆಟ್ ಮತ್ತು ಕಾಣಿಸೋದು ಡೌಟೇ ಇವತ್ತು. ರೈಟ್, ಸೊ ಬನ್ನಿ, ಪರವಾಗಿಲ್ಲ, ಸ್ವಲ್ಪ ಜನ ಕಮ್ಮಿ ಆಗಿದ್ರೆ ಅನಿಸ್ತಾ ಇದೆ ಇವತ್ತು. ಓಕೆ, ಲೆಟ್ಸ್ ಸಿ, ಬನ್ನಿ. ಇದೆ ನೋಡಿ ಗಾಂಧಿ ಮೆಮೋರಿಯಲ್. ಓಕೆ, ಸೊ ಗಾಂಧಿ ಮೆಮೋರಿಯಲ್ದು ಇಂಪಾರ್ಟೆನ್ಸ್ ಅವ್ರ ಮಹತ್ವ ಏನಂದರೆ, ಇಲ್ಲಿ ಮಹಾತ್ಮ ಗಾಂಧಿ ಅವ್ರದ್ದೆಲ್ಲ ಚಿಕ್ಕವರಿಂದಾಗ ಫೋಟೋಸ್ ಇದೆ. ನೋಡಿ ಈ ಥರ ಬೇರೆ ಬೇರೆ ಫೋಟೋಸ್ ಇದೆ. ಮತ್ತು ಅವರು ಅಸ್ಥಿಗಳನ್ನ ತ್ರಿವೇಣಿ, ಅಂದರೆ ಇಲ್ಲಿ ತ್ರಿವೇಣಿ ಸಂಗಮ ಇದೆಯಲ್ಲ, ಇಂಡಿಯನ್ ಓಷನ್ನು, ಅರೇಬಿಕ್ ಓಷನ್ನು ಮತ್ತು ಬೇ ಆಫ್ ಬೆಂಗಾಲು, ಅದರಲ್ಲಿ ಹರಿಸೋಕ್ಕಿಂತ ಮುಂಚೆ ಇದೇ ಜಾಗದಲ್ಲಿ ಇಟ್ಟಿದ್ರು. ಇಲ್ಲಿ ಬಂದು on this spot were the ashes of Mahatma Gandhi kept on 12th February 1948 before immersion. Yeah, so this is basically a memorial and obviously ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಇದೆ ಇಲ್ಲಿ. ಹೋಗೋಣ ಬನ್ನಿ, ಮೇಲೆ ಹೋಗೋಣ, ಏನಿದೆ ಅಂತ ನೋಡೋಣ ಬನ್ನಿ. ಮೇಲೆ ಹೋಗೋಕೆ ಒಂದು ದಾರಿ ಇದೆ ಹಿಂಗೆ, ಅಂದರೆ ಮೇಲೊಂದು ಬಾಲ್ಕನಿ ಥರ ಇದೆ ಆಯಿತಾ, ಒಳ್ಳೆ ವ್ಯೂ ಎಲ್ಲ ಕೊಡುತ್ತೆ. ಸೊ ನಾವು ದಟ್ ಈಸ್ ದ ಸ್ಪಾಟ್ ಆಯಿತಾ. ಓಕೆ ಫೈನ್. ಒನ್ಸ್ ಅಗೇನ್ ದ ಬ್ಯೂಟಿಫುಲ್ ಬೀಚ್ ವ್ಯೂ ಫ್ರಮ್ ಹಿಯರ್ ಆಯಿತಾ. ನೀವು ಕ್ಯಾಮ್ರಾದಲ್ಲಿ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿಂದ ನನಗೆ ಕ್ಲಿಯರಾಗಿ ನೀರಲ್ಲಿ 3 ಕಲರ್ ಕಾಣ್ತಾ ಇದೆ, ವಿಚ್ ಈಸ್ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಂಡಿಯನ್ ಓಷನ್. ಇಲ್ಲೊಂದು ಸಣ್ಣ ಪಾರ್ಕ್ ಥರ ಇದೆ ಆ್ಯಂಡ್ ಮೋಸ್ಟ್ಲಿ ಅದೇ ಗೌರ್ಮೆಂಟ್ ಅವ್ರದ್ದು ಇದು ಮ್ಯೂಸಿಯಂ ಅನಿಸುತ್ತೆ. ಬನ್ನಿ ಹೋಗೋಣ. ದೇರ್ ಇಸ್ ನೋ ಮಚ್ ಟು ಸಿ ಹಿಯರ್.
ಗಾಂಧಿ ಮೆಮೋರಿಯಲ್ ಈಸ್ ಡನ್. ಅಲ್ಲಿ ಮೇಲೆ ಟಾಪಿಗೆ ಹೋಗಿದ್ದೆ ನಾನು, ಆಯಿತಾ. ಇಲ್ಲಿ ಹೋಗಿದ್ದೆ. ಒಂದು ಬೆನಿಫಿಟ್ ಏನಾಯ್ತಂದರೆ ಆ ಕಡೆ ಎಲ್ಲ ಇದಿದೆ, ಒಳ್ಳೆ ಮಾರ್ಕೆಟ್ ಎಲ್ಲ ಇದೆ. ಸೊ ಅಲ್ಲೆಲ್ಲ ಹೋಗಿ ಇಲ್ಲ. ಸೊ ಈ ಮೆಮೊರಿಯಲ್ ಓಪನ್ ಇದ್ದರೆ, ಈ ಮ್ಯೂಸಿಯಮ್ ಒಂದು ಓಪನ್ ಇದ್ದರೆ ಇದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ, ಇದು ಸ್ವಲ್ಪ ಕೂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ಒಂದು ಹಾಫ್ ಆನ್ ಅವರ್ಗೆ 1 ಅವರ್ಗೆ ಏನಾದರೂ ಲೈಟಾಗಿ ತಿಂದ್ಬಿಟ್ಟು ಹೋಗಿ ಮಲ್ಕೊಂಬಿಡೋದು. ರೂಮಿಗೆ ಹೋಗಿ ಪ್ಯಾಕಿಂಗ್ ಮಾಡಿ ನಾಳೆ ಹೊರಡೋದಕ್ಕೆ ರೆಡಿ ಆಗೋದು ಅಷ್ಟೇ. ಸೊ ನನ್ನ ವಿಡಿಯೋ ನನ್ನ ಎಫರ್ಟ್ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಡ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. ಅಡಿಯೋಸ್.